ದಯವಿಟ್ಟು ಮಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ನೇರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ವಿನಃ ಯಾರು ಸಂರಕ್ಷಣೆ ಮಾಡೋದಕ್ಕೆ ಮುಂದಂತೆ ಬರ್ತಾ ಇಲ್ಲ. ಯಾಕಾಗಿ? ಬಡವರಿಗೆ ಬಡವರಾಗಲು ಬೇಕು, ದೇಶಿಗರಿಗೆ ದೇಶಿಗರಾಗಲು ಬೇಕು. ನಾನು ಬಡವರು, ಇವರೆಲ್ಲ ದೇಶಿಗರು. ನಮಸ್ಕಾರ ವೀಕ್ಷಕರೇ, ನಾವೊಂದು ಹಿರಿಯ ಯಕ್ಷಗಾನ ಕಲಾವಿದರು ನಿಮಗೆ ಪರಿಚಯ ಮಾಡೋ ಸಂದರ್ಭ. ಇವರು ಹಲವಾರು ಯಕ್ಷಗಾನ ಮೇಳಗಳು ತಮ್ಮನ್ನು ಮಹಿಳಾ ಪಾತ್ರದಲ್ಲಿ ಹೆಚ್ಚಿನದಾಗಿ ಸ್ತ್ರೀ ಪಾತ್ರದಲ್ಲೇ ತಮ್ಮನ್ನು ಹೆಚ್ಚಿನದಾಗಿ ಪ್ರಸಿದ್ಧ ಪಡೆದಂಥವ್ರು. ಮಹಿಳಾ ಪಾತ್ರ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಂಥವ್ರು ಷಣ್ಮುಖ ಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಯಕ್ಷಗಾನದಲ್ಲಿ ಹೇಗೆ ಒಲವು ಮೂಡ್ತು, ಅವ್ರು ಯಕ್ಷಗಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನು, ಅವೆಲ್ಲದರನ್ನು ಅವರ ಕಿರು ಪರಿಚಯ ಮೂಲಕ ತಿಳ್ಕೊಳ್ಳೋಣ. ಹೆಸರು ಷಣ್ಮುಖ ನಾರಾಯಣ ಗೌಡ ಬಿಳೇಗೌಡ ಅಂತ, ದೊಡ್ಡ ಮನೆ, ಇಲ್ಲಿ ಸಿದ್ದಾಪುರ, ಉತ್ತರ ಕನ್ನಡದವರು. ನಾನು ಹುಟ್ಟಿದ್ದು ಮೂಡ್ನಹಳ್ಳಿಯಲ್ಲಿ, ಬಡಾಳ ಮೂಡ್ನಹಳ್ಳಿಯಲ್ಲಿ. ನಮ್ಮ ತಂದೆಗೆ ನಾವಷ್ಟು 3 ಜನ ಮಕ್ಕಳು. ಹಿರಿಯವನು ನಾನು, 2 ತಂಗಿ, 3 ತಮ್ಮ ಚಂದ್ರಶೇಖರ. ನನಗೆ 2 ಜನ ಮಕ್ಕಳಿದ್ದಾರೆ, ಸುಪ್ರೀತಾ, ಶೋಭಿತಾ ಅಂತ. ಇದು ನನ್ನ ಪರಿಚಯ. ನಿಮ್ಗೆ ಯಕ್ಷಗಾನಕ್ಕೆ ಬರೋದಕ್ಕೆ ಹೇಗೆ, ಯಾರಿಂದ ಯಾರಿಂದ ಇದು ಕಲ್ತ್ ಬಂದ್ರೆ ಹೇಗೆ ಯಕ್ಷಗಾನ ಬರೋದಕ್ಕೆ ಹೇಗೆ ಕಾರಣ ಆಯ್ತು? ಯಕ್ಷಗಾನಕ್ಕೆ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನನಗೆ ಬಾಲ್ಯದಿಂದಲೂ ಕಲೆಯ ಮೇಲೆ ಬಹಳ ಆಸಕ್ತಿ. ನನಗೆ ನಿಮ್ಮ ಸುತ್ತಮುತ್ತ ಪರಿಸರ ಆಗಿತ್ತ ಅಥವಾ ಫ್ಯಾಮಿಲಿ ಯಾರು ಇದ್ರು? ಪರಿಸರ ಅನ್ನೋದಕ್ಕಿಂತಲೂ ನಮ್ಮ ಫ್ಯಾಮಿಲಿಯಲ್ಲಿ, ಅಂದ್ರೆ ನಮ್ಮ ಅಜ್ಜಿ ಮನೆ ಕುಟುಂಬದಲ್ಲಿ ಹೌದು, ನಮ್ಮ ಮನೆಯಲ್ಲಿ ಒಂದೊಂದು ಅಂದ್ರೆ ಯಕ್ಷಗಾನ ಬಗ್ಗೆ ಬಹಳ ಪ್ರೀತಿ. ಬಹಳ ಪ್ರೀತಿ. ನಮ್ಮ ಅಜ್ಜಿ ಮನೆ ಊರು ಮೂಡ್ನಹಳ್ಳಿಯಲ್ಲಿ. ಅಲ್ಲಿ ಆ ಊರಲ್ಲಿ ಬಹುತೇಕ ಎಲ್ಲಾ ರೀತಿಯ ಜಾನಪದ ಕಲೆಗಳು ನಡೀತಾ ಇರ್ತವೆ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಡೊಳ್ಳು ಕುಣಿತ, ಕೋಲಾಟ, ಭಜನೆ ನಡೀತಾ ಇರ್ತದೆ. ನಾನು ಅಲ್ಲಿ ಹೆಚ್ಚಿನದಾಗಿ ಹುಟ್ಟಿ ಬೆಳೆದರಿಂದ ನನಗೆ ಅದ್ರ ಮೇಲೆ ಬಹಳ ಒಂದು ರೀತಿ ಆಸಕ್ತಿ. ಮತ್ತೊಂದು ಏನಪ್ಪಾ ಅಂತ ಕೇಳಿದ್ರೆ, ನಮ್ಮ ಅಜ್ಜಯ್ಯ ಇರ್ಬೋದು, ನಮ್ಮ ಮಾವಂದಿರು ಇರ್ಬೋದು, ಅವರೆಲ್ಲರೂ ಹವ್ಯಾಸಿಯಾಗಿ ಯಕ್ಷಗಾನ ಮಾಡ್ತಾ ಇತ್ತು. ಹಾಗಾಗಿ ನನಗೂ ಅದ್ರ ಮೇಲೆ ಒಂದ್ ರೀತಿ ಬಹಳ ಪ್ರೀತಿ. ಅವ್ರು ನೋಡ್ತಾ ಅಂದ್ರೆ ಯಾರು ಮೇಳ ತಿರುಗಾಟ ಮಾಡಿದವ್ರು ಯಾರು ಇಲ್ಲ. ನನಗ ಅದ್ರ ಮೇಲೆ ಬಹಳ ಒಂದ್ ರೀತಿಯ ಆಸಕ್ತಿ ಮೂಡ್ತು. ಹಾಗೆ ಅದ್ರಂದ್ರೆ ಹೇಗಾದ್ರು ಈಗ ನಾವು ಶಾಲೆಗೆಲ್ಲ ಬಂದ್ರು ಎಂತದ್ದೇ ಒಂದು ಕಾರ್ಯಕ್ರಮ ಇದ್ರು, ಈಗ ಗಾಂಧಿ ಜಯಂತಿನೋ, ಆಗಸ್ಟ್ 15, ಶಿಕ್ಷಕರ ದಿನಾಚರಣೆ, ಯಾವ್ದೇ ಒಂದು ಕಾರ್ಯಕ್ರಮ ಇದ್ರು ಅದ್ರಲ್ಲಿ ನನ್ನದೊಂದ್ 2 ಹೆಸರು ಇದ್ದೇ ಇರ್ತಿತ್ತು. ಆ ಕಾರ್ಯಕ್ರಮದಲ್ಲಿ ಷಣ್ಮುಖ, ಅವನಿಗೊಂದು ನನ್ನ ಹೆಸರು ಹಾಕಿಬಿಡೋರು, ಅಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ಅಂತೇಳಿ. ಹಾಗಾಗಿ ಅದರಿಂದನೇ ಒಂದ್ ರೀತಿ ಬಹಳ ಆಸಕ್ತಿ ಬೆಳೆಸ್ತಾ ಬಂದೆ. ಈಗ ಶಾಲೆಯಲ್ಲಿ ಎಷ್ಟು ಶಾಲೆಗೆ ಚಕ್ಕರ್ ಹೊಡೆದು ನಾನು ಬಹುತೇಕ ಹೆಚ್ಚಿನ ನಾಟಕಕ್ಕೆಲ್ಲ ಹೋಗಿ ಬಂದದ್ದೆಲ್ಲ ಉಂಟು. ನಾನು ಒಂದಷ್ಟು ಚಿಕ್ಕವನಿಂದಾನು ಎಲ್ಲಿವರೆಗೆ ಅಂತ ಕೇಳಿದ್ರೆ, ನಮ್ಮ ತಂದೆಯವರು ವೇಷ ಮಾಡ್ತಾ ಇದ್ರು, ಅಂದ್ರೆ ಹವ್ಯಾಸಿಯಾಗಿ. ಅಂದ್ರೆ ಊರಲ್ಲಿ ಎಲ್ಲ ಒಂದು ಟೀಮ್ ಉಂಟು, ಕಲ್ಲೇಶ್ವರ ಯಕ್ಷಗಾನ ಬಳಗ ಬಿಳೇಗೌಡ ಉಡಳ್ಳಿ ಅಂತ ಹೇಳಿ. ಊರಿನವರೊಂದು ಸಮಾರಾಧನೆಗೆ, ವಾರ್ಷಿಕ ಕಾರ್ಯಕ್ರಮಕ್ಕೆ ವರ್ಷ 1-2 ಆಟ ಮಾಡ್ತೀವಿ. ನಮ್ಮ ತಂದೆಯವ್ರಲ್ಲಿ ಒಂದು ಪಾತ್ರ ಮಾಡ್ತಿದ್ವಿ. ನಮ್ಮ ಬಡಾಳ ಮಂಜುನಾಥ್ ನಾಯ್ಕರುಗಳೇ ಭಾಗವತರು, ಅವರು ಪ್ರಸಂಗ ಪಟ್ಟಿ ಬರೆದು ನಮ್ಮ ಊರಿನವ್ರಿಗೆ ಬಂದು ಟ್ರಯಲ್ ಕೊಡ್ತಾ ಇರ್ತಿದ್ರು. ಪ್ರಸಂಗ ಪಟ್ಟಿ ಕೊಡ್ತಿದ್ರು, ಅರ್ಥ ಬರೋದು, ಇಂತಿಂತರು ಇಂತಿಂತ ಪಾತ್ರ ಹೀಗೆ ಅಂತ. ನಾನೇನ್ ಮಾಡ್ತಿದ್ದೆ ಕೇಳಿದ್ರೆ, ಶಾಲೆಗೆ ಹೋಗ್ತಾ ಇದ್ರು ನಮ್ ತಂದೆಯವ್ರ ಅರ್ಥದ ಪಟ್ಟಿ ತಕೊಂಡ್ ನಾನೇ ನಮ್ ತಂದೆಯವರು ಅದ್ರ ಓದಿ ಕಂಠಪಟ ಮಾಡೋದಕ್ಕಿಂತ ಮೊದಲು ನಂದು ರೆಡಿ ಆಗಿರೋದು. ಅವ್ರಿಗೂ ಯಾರಿಗೂ ಗೊತ್ತಿಲ್ಲ, ನಾನು ಅಷ್ಟು ಇಂಟ್ರೆಸ್ಟ್ ನನಗೆ. ಶಾಲೆ ಪಠ್ಯ ಪುಸ್ತಕ ಓದೋದಿಲ್ಲ, ಬದಲು ಯಕ್ಷಗಾನ ಓದೋದು ಅಷ್ಟು ಖುಷಿ ಆಗಿತ್ತು. ಹಾಗೆ ಅದರೆಲ್ಲ ಓದಿ ನಮ್ಮ ಇಲ್ಲಿ ಹೈಸ್ಕೂಲ್ ಅಲ್ಲಿ ಆದ್ರೂ ಹಾಗೆ ಯಾವ್ದೇ ಕಾರ್ಯಕ್ರಮ ಆಗುದಾದ್ರೂ ಹೆಚ್ಚಿನದಾಗಿ ಭಾಗವಹಿಸ್ತಾ. ಮತ್ತೆ ನಮ್ಮ ಕನ್ನಡ ಶಾಲೆಯಲ್ಲಿ ನಮ್ಮ ಮಂಜುನಾಥ್ ಮಾಸ್ಟರ್ ಅವರು ಕಲ್ಲೇಮಕ್ಕಿ, ಅವರು ನಮ್ಮ ಶಾಲೆಯಲ್ಲಿ ಗ್ಯಾದರಿಂಗ್ ಒಂದು ಸ್ನೇಹ ಸಮ್ಮೇಳನ ಮಾಡ್ತಾರಲ್ಲ, ಅದ್ರಲ್ಲೂ ಹಂಗೆ ನನ್ನೊಂದು 7-8 ಕಾರ್ಯಕ್ರಮ ಇರ್ತೈತೆ. ಲಾಸ್ಟಿಗೆ ಒಂದು
ಅವರು ನಾಟಕ ಬರೀತಾ ಇದ್ರು. ತುಂಬಾ ನಾಟಕ ಬರೆದಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು, ಬ್ರಹ್ಮಗಂಟು, ಹೀಗೆ ಬರೆದಿದ್ದಾರೆ. ಅದೇನಪ್ಪ ಕೇಳಿದ್ರೆ ಲಾಸ್ಟಿಗೆ ಒಂದು ಕಲ್ಯಾಣ ಆಗ್ಬೇಕು ಅಂತ ಹೇಳಿ ನಮ್ಮ ಯಕ್ಷಗಾನದಲ್ಲಿ ಮಾಡ್ತಾರೆ. ಈಗ ಈ ಹರಕೆ ಮೇಳಗಳೆಲ್ಲ, ಮಂದಾರ್ತಿ, ಮಾರಕಟ್ಟೆ, ಇಂಥ ಮೇಳದಲ್ಲೆಲ್ಲ ಈಗ ಲಾಸ್ಟಿಗೆ ಒಂದು ಮೀನಾಕ್ಷಿ ಕಲ್ಯಾಣ, ರತಿ ಕಲ್ಯಾಣ, ಜಾಂಬತಿ ಕಲ್ಯಾಣ, ಒಂದು ಕಲ್ಯಾಣ ಆಯ್ತು. ನಾವು ಮಾಡಿದಂತ ಒಂದು ಬೆಳಕಿನ ಸೇವೆ ಒಂದು ಒಳ್ಳೆ ರೀತಿಯಲ್ಲಿ ಸಾಗ್ಲಿ ಅಂತೇಳಿ ಒಂದು ಕಲ್ಯಾಣ ಪ್ರಸಂಗ ಮಾಡ್ತಾರೆ. ಅಂತ ಆ ದೃಷ್ಟಿಯಲ್ಲಿ ಅಂದ್ರೆ ಲಾಸ್ಟಿಗೆ ಒಂದು ಕಲ್ಯಾಣದ ಒಂದು ನಾಟಕ ಬರೀತಾ ಇದ್ರು. ಅದ್ರಲ್ಲಿ ಅವರೇ ಪುರೋಹಿತರು. ಇದು ಮದ್ವೆ ಮಾಡ್ಬೇಕಾದ್ರೆ ಅವರೇ ಪುರೋಹಿತರು. ಅದ್ರಲ್ಲಿ ನನಗೊಂದು ಪಾತ್ರ ಕೊಡ್ತಾ ಇದ್ರು. ಹಾಗೆ ಆ ಮುಖೇನವಾಗಿ ನೋಡ್ತಾ ನೋಡ್ತಾ ಬೆಳೀತಾ ನಾನು ಅಂದ್ರೆ ನಾನು ಒಬ್ಬ ಕಲಾವಿದನಾಗ್ಬೇಕು ಈ ರೀತಿ ಮನಸ್ಸು ನೋಡ್ತು. ಹಾಗೆ SLC ವರೆಗೆ ಹೋದೆ. ನನ್ನ ಶಿಕ್ಷಣ ಜಿಲ್ಲೆ ದೊಡ್ಡಮನೆ MGV ಪ್ರೌಢಶಾಲೆ. ಅಲ್ಲಿ ಹೋದ್ರು ಈಗ ನಂಗೆ ನಮ್ಮ TN ಮಾಸ್ಟರ್ ಅಂತ ಇದ್ದಾರೆ, BG ಸರ್ ಇದ್ದಾರೆ, ಅವ್ರನ್ನೆಲ್ಲ ಹೋದ್ರು. ಈಗೇಂದ್ರೆ ಶಾಲೆಗೆ ಹೋದ್ರೆ ಅವಾಗೆಲ್ಲ ಓದು ಅಂತ ಹೇಳಿದ್ರೆ ಆಟ ನಾಡಕ್ ಹೋದೆ ಎಲ್ಲ ಆದ್ರೆ ನಿನಗೆ ಹೆಚ್ಚಿಗೆ ಜೋರ್ ಮಾಡುವಾಗಿಲ್ಲ ಮಾರ. ಯಾಕಂದ್ರೆ ನಮಗ್ ಬಹಳ ಖುಷಿ ಉಂಟು ಮಾರ, ನೀನ್ ಕಲಾವಿದ ಬಹಳ ಖುಷಿ ಪಡ್ತಾರೆ. ಹಾಗೆ ಅದನ್ನೆಲ್ಲ SLC ಮತ್ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಕ್ಷಗಾನ ಪಯಣದಲ್ಲ ತೊಡ್ಸ್ಕೊಂತೀರಾ? ಯಕ್ಷಗಾನ SLC ವರೆಗೆ ಓದ್ದೆ. ಹಾಗೆ ಅಲ್ಲಿಗೆ ಮತ್ತೆ ಅದಕ್ಕೆ ಯಕ್ಷಗಾನಕ್ಕಂತ ಸಪರೇಟ್ ಟ್ರೈನಿಂಗ್ ತಗೊಂತೀರಾ? ಹೌದು. ಅದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡಿದೆ. ನಮ್ ತಂದೆಯವರು ಅವ್ನು ಹೇಗಿದ್ರು SLC ಫೇಲ್ ಆದ, ಇನ್ನೆಂತದಿಲ್ಲ, ಏನೊಂದು ತಕಡಿ ಕೊಡೋದು, ಅವನಿನ್ ವ್ಯಾಪಾರ ಮಾಡ್ಲಿ ಅಂತೇಳಿ ಮನೇಲಿ ನನ್ನ ತಾಯಿಯವ್ರ ಹತ್ರ ಹೇಳ್ದೆ. ನಂಗೆ ತಂದೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೆದರಿಕೆ. ಅಂದ್ರೆ ಅಷ್ಟು ಭಕ್ತಿನೂ ಹೌದು. ಯಾವ್ದೇ ಮಕ್ಳಿಗೆ ತಂದೆ ತಾಯಿ ಮನ ಭಕ್ತಿ ಪ್ರೀತಿ ಇರ್ಲೇಬೇಕು. ಅಂದ್ರೆ ನನ್ಗೆ ಈಗಲೂ ಒಂದ್ ರೀತಿ ತಂದೆಯವ್ರ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಒಂದ್ ರೀತಿ ಸ್ವಲ್ಪ ಹೆದರಿಕೆನೆ. ನಾನು ತಾಯಿಯವ್ರ ಹತ್ರ ಹೇಳ್ದೆ, ನನಗೆ ಇನ್ನು ಶಾಲೆಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಾನು ಯಕ್ಷಗಾನಕ್ಕೆ ಹೋಗ್ತೇನೆ, ಕ್ಲಾಸಿಗೆ ಹೋಗ್ತೇನೆ ನಾನು. ಆಗ ಅವಳು ತಂದೆಯವ್ರ ಹತ್ರ ಹೇಳಿದ್ಲು. ನಾನು ಸ್ವಲ್ಪ ಹೊರಗಡೆ ಇದ್ದವಾಗ ಅವನು ಯಕ್ಷಗಾನಕ್ಕೆ ಹೋಗ್ತಾನಂತೆ, ಕೇಂದ್ರಕ್ಕೆ ಕಲೀಲಿಕ್ಕೆ, ಮೇಳಕ್ಕೆ ಹೋಗ್ತಿತ್ತು, ಮನಸ್ಸು ಉಂಟಂತೆ ಅವನಿಗೆ. ಅವನು ಕೇಳ್ದೆ ಎಲ್ಲಿ ಏನು ಎಲ್ಲ ಕೇಳ್ದ. ಅವಳು ತಾಯಿ ಹತ್ರ ಹೀಗೆ ಹೇಳಿದ್ದೆ ನಾನು ಚಿಂತಲ್ಲ ಅಂತ ಹೇಳಿದ್ಲು. ಅದು ಏನೋ ದೇವ್ರ ಇಚ್ಛೆ ಅಂತೂ ಒಪ್ಪಿಗೆ ಕೊಟ್ರು. ಹಾಗೆ ಮರುದಿವಸನೇ ನಮ್ಮ ಊರಿನೊಬ್ರು ಕೃಷ್ಣಗೌಡ್ರು ಅಂತೇಳಿ ಅವ್ರನ್ನ ಕರ್ಕೊಂಡು ಹೊನ್ನಾವರ ಶಂಭು ಹೆಗಡೆ ಕೇಂದ್ರ, ಶ್ರೀಮಯ್ಯ ಕಲಾ ಕೇಂದ್ರ ಗುಣವಂತ ಶಂಭು ಹೆಗಡೆ ಅವರ. ಎಷ್ಟು ವರ್ಷಗಳ ಕಾಲ? ಅಲ್ಲಿ ನಾನು 2 ವರ್ಷ ಇದ್ದೆ. 2 ವರ್ಷಗಳ ಅಭ್ಯಾಸ ಮಾಡ್ತೇನೆ. 2 ವರ್ಷ ಅಭ್ಯಾಸ ಮಾಡಿದೆ. ಫಸ್ಟ್ ವರ್ಷ ನನಗೆ ಶಿಕ್ಷಕರು ಅಂತ ಹೇಳಿದ್ರೆ ನಮ್ಮ ಅಂಬಾತಂದಿರ ಮಗ ಸುಬ್ರಹ್ಮಣ್ಯ ಪ್ರಸಾದ ಮುದ್ರಾಡಿ ಅಂತ ಅವರು, ಮತ್ತೆ ಗಜಾನ ಹೆಗಡೆ ಅವರು ಮೂರೂರು, MG ಹೆಗಡೆ ಯಲ್ಲಾಪುರ, ಅನಂತ ಹೆಗಡೆ ದಂತಳಿಗೆ, ಸುಬ್ರಹ್ಮಣ್ಯ ಆಚಾರ್ಯ ನಗರ, ಇವರೆಲ್ಲ ಇದ್ರು. ಎಲ್ಲ ಹಿರಿಯ ಕಲಾವಿದರು. ನನಗೆ ಬಹುತೇಕ ಒಂದು ಹೆಚ್ಚಿಗೆ ಒತ್ತು ಕೊಟ್ಟು ಹೆಚ್ಚಿಗೆ ಶಿಕ್ಷಣ ನೀಡಿದ್ರು ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಅವರು. ನಾನು ಆಕ್ಚುಲಿ ಭಾಗವತನ ಆಗ್ಬೇಕು, ಭಾಗವತಿ ಕಲಿಬೇಕು ಅಂತ ಹೇಳಿ ಹೋದವನು. ಅಲ್ಲಿ ಹೋದವಾಗ ಈ ಸ್ವರ ಟೆಸ್ಟ್ ಮಾಡ್ತಾರೆ. ಸ ಪ ಸ ಹಳೆ ಫಸ್ಟಿಗೆ ತಾಳ ಕ್ಲಾಸು, ಭಾಗವತಿಗೆ ಕ್ಲಾಸು, ಆಮೇಲೆ ನಾಟ್ಯ ಕ್ಲಾಸ್, ಹೆಜ್ಜೆ ಕ್ಲಾಸ್ ಮಾಡ್ತಾರೆ. ಆ ಸ ಪ ಸ ಸ್ವರ ಸೇರಿಸ್ಬೇಕಿದ್ರೆ ನಂದು ಶ್ರುತಿ ಸೇರುವುದೇ ಇಲ್ಲ. 2ನೇ ಹೆಜ್ಜೆ ಕ್ಲಾಸ್ ಶುರು ಆಯ್ತು. ಹೆಜ್ಜೆ ಕ್ಲಾಸ್ ಶುರು ಆದವಾಗ ತಿತ್ತಿತ್ತೈ ಅಂತ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾನು ಲಯಬದ್ಧವಾಗಿ ಹೆಜ್ಜೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲೇ ಶಿಕ್ಷಕರವರು, ಗುರುಗಳವ್ರವ್ರಿಗೆ ಸಣ್ಣ ಮಾತಾಡ್ಲಿಕ್ಕೆ ಗ್ರಹಿಸ್ತೆ ನಾನು. ಅದಾದ್ಮೇಲೆ ಕಡೆ ಮತ್ತೆ ಮಧ್ಯಾಹ್ನ ಮತ್ತೆ ಕ್ಲಾಸ್ ಶುರು ಆಯ್ತು. ಸ ಪ ಸ ಅಂತೇಳಿ, ಅಣ್ಣ ನೀನು ಭಾಗವತಿ ಕಲಿಯೋದ್ ಬೇಡ, ನಿನ್ನ ಸ್ವರಕ್ಕೆ ಹೊಂದುವಂತ ಹಾರ್ಮೋನಿಯಂ ನಮ್ಮ ಹತ್ರ ಇಲ್ಲ, ಹಾಗಾಗಿ ನೀನು ವೇಷ ಕಲಿ, ನೀನು ವೇಷ ಮಾಡು, ನೀನು ಹೆಜ್ಜೆ ಎಲ್ಲ ಚೆನ್ನಾಗುಂಟು, ಆಗ ನೀನು ಯಕ್ಷಗಾನ ವೇಷ ಮಾಡು, ನೀನು ಭಾಗವತಿಗೆಲ್ಲ ಬೇಡ ನಿನಗೆ ಅಂತ ಆಯ್ತು ಅಂತ ಹೇಳಿ ದಿಂದವ ಯಕ್ಷಗಾನ. ಬರೀ 2 ವರ್ಷಗಳ ಕಾಲ ನೀವು ನಿರಂತರವಾಗಿ ಯಕ್ಷಗಾನ ಕಲಿತೀರಾ, ಯಕ್ಷಗಾನದಲ್ಲಿ ಒಂದು ಪ್ರಭುತ್ವವನ್ನು ಪಡಿತೀರಾ. ನಂತರ ಮುಂದಿನ ಪಯಣ ನಿಮ್ದು ಎಲ್ಲಿರುತ್ತೆ? ಯಾವ್ದು ಮೇಳಗಳಿಗೆ ನಿಮ್ಮನ್ನು ತೊಡಸ್ಕೊಂತಾರೆ ಹೇಗೆ? ಹೌದು, 2 ವರ್ಷ ಆದ ನಂತರ ನಾನು ಗುಂಡುಬಾಳ ಮೇಳಕ್ಕೆ ಹೋದೆ. ಅಂದ್ರೆ ಯಕ್ಷಕಾಶಿ ಅಂತಾನೆ ಕರೆಯೋದು ಗುಂಡುಬಾಳ. ಅಂದ್ರೆ ಬಹುತೇಕ ಕಲಾವಿದ್ರು ಗುಂಡುಬಾಳ ಮುಖ್ಯ ಪ್ರಾಣನ ಸನ್ನಿಧಾನದಲ್ಲಿಯೇ ಒಂದು ಗೆಜ್ಜೆ ಕಟ್ಟಿ ಬಣ್ಣ ಹಚ್ಚಿ ವೇಷ ಮಾಡಿ ಅಲ್ಲಿಂದ ಬೇರೆ ಬೇರೆ ಮೇಳಕ್ಕೆ ಹೋದವರೆಲ್ಲ ಇದ್ದಾರೆ. ಹಾಗಾಗಿ ಗುಂಡುಬಾಳ ಮೇಳಕ್ಕೆ ಹೋದೆ. ಅಲ್ಲಿ ಪೀಠಿಕಾ ಸ್ತ್ರೀ ವೇಷಕ್ಕೆ ಅಂತ ಸೇರಿದ್ದೆ ನಾನು.
ಪೀಠಿಕಾ ಸ್ತ್ರೀ ವೇಷಕ್ಕೆ, ಅಲ್ಲಿ ಗೆಜ್ಜೆ ಗಟ್ಟಿ ಬಣ್ಣ ಹಚ್ಚಿ ಪೀಠಿಕಾ ಸ್ತ್ರೀ ವೇಷ ಮಾಡಿ. ಹಾಗೆ ಬೇರೆ ಬೇರೆ ನಮ್ಮ ಕಾಸರಗೋಡು ಹಾಸ್ಯಗಾರ್ ಇದ್ರು ಅವಾಗ, ನಮ್ಮ ಪ್ರಭಾಕರ್ ಚಿಟ್ಟಾಣಿಯವರು, ಮತ್ತೆ ನಮ್ಮ ಗುಂಡಿಬೇರೆ ಗಣಪತಿ ಭಟ್ರು, ಮತ್ತೆ ತುಂಬಾ ಜನ ಎಲ್ಲ ಇದ್ರು. ಅಂದ್ರೆ ಪೀಠಿಕಾ ಸ್ತ್ರೀ ವೇಷಕ್ಕೆ ಆದ್ರೂ ಬೇರೆ ಬೇರೆ ಸ್ವಲ್ಪ ಪ್ರಮುಖ ಪಾತ್ರಗಳನ್ನು ನನಗೆ ಕೊಡ್ತಾ ಇದ್ರು. ಅಂದ್ರೆ ಕಲಿಕೆ ಅಂತ ಬಹಳ ಪ್ರಬುದ್ಧತೆ ಹೊಂದಿದ್ದೇನೆ, ಬಹಳ ಇದ್ ಮಾಡಿದ್ದೇನೆ ಅಂತಲ್ಲ, ಪ್ರಬುದ್ಧತೆ ಒಂದೊಂದು ವೇಷಗಳು ಕೊಡ್ತಾ ಇದ್ರು. ಅಲ್ಲಿದ್ದ ಅದಾದ್ಮೇಲೆ ಮತ್ತೆ 1 ವರ್ಷ ಗುಂಡ್ಬಳದಲ್ಲಿ ಇದ್ದದ್ದು. ಅದಾದ್ಮೇಲೆ ಗೋಳಿಗಡಿ ಮೇಳಕ್ಕೆ ಹೋದೆ. ಗೋಳಿಗಡಿ ಮೇಳ, ಗೋಳಿಗಡಿ ಮೇಳ ಅಂತ ಹೇಳಿದ್ರೆ ನಮ್ಮ ಕುಮಟಾ ಗಣಪತಿ ನಾಯಕರು ಅವರು ಮೇಳ ಮಾಡಿದ್ರು ಗೋಳಿಗಡಿ ಮೇಳ. ಅವಾಗ ಬನ್ನಿ ಮಾರ್ರ ನಾನೀಗ ಮೇಳ ಮಾಡಿದ್ದೇನೆ ಅಂತ ಅದಷ್ಟಾಗಿ ಹೊಸದಾಗಿ ಪ್ರಾರಂಭ ಆಗಿರ್ತದೆ ಮೇಳ. ಹೌದೌದು, ಅವರು ಮಾಡಿದ್ರು. ಮೊದ್ಲೇ ತಿರುಗಾಟ ಇತ್ತು ಗೋಳಿಗಡಿ ಮೇಳ, ಮೊದ್ಲು ಬೇರೆ ಯಜಮಾನ್ರೆಲ್ಲ ಮಾಡಿ ತಿರುಗಾಟ ಮಾಡಿದ್ರು. ಆ ಮೇಳನ ಆ ವರ್ಷಕ್ಕೆ ಅವ್ರು ಮಾಡಿದ್ರು. ಬನ್ನಿ ಅಂತ ಹೇಳಿದ್ರು. ನಾನು ಹೋದೆ, ನಮ್ಮ ನಾಗರಾಜ್ ಭಂಡಾರಿ ಗುಣವಂತಿ ಅವರು ನಾವೆಲ್ಲ ಸೇರಿ ಗೋಳಿಗಡಿ ಮೇಳಕ್ಕೆ ಹೋದ್ರು. ಅಲ್ಲಿ ಅವ್ರ ಮೇಳದಲ್ಲಿ ಕುಮಟಾ ಗಣಪತಿ ನಾಯಕರು ಮತ್ತೆ ದೊಡ್ಡ ಜಾಲವಳ್ಳಿಯರು ಇದ್ರು, ವೆಂಕಟೇಶ್ ರಾವ್ ಜಾಲವಳ್ಳಿ ಅವರು, ಇವರೆಲ್ಲ ನಮ್ದೊಂದು ಟೀಮ್ ಆಗಿತ್ತು. ಎಷ್ಟು ವರ್ಷಗಳ ಕಾಲ ಅಲ್ಲಿ ಗೋಳಿಗಡಿ 1 ವರ್ಷ ಇದ್ದೆ. 1 ವರ್ಷ ಮಾಡಿ ಗೋಳಿಗಡಿ 1 ವರ್ಷ ಮಾಡಿದೆ. ಅದಾದ್ಮೇಲೆ ಮಂದಾರ್ತಿ ಮೇಳಕ್ಕೆ ಹೋದೆ. ಮಂದಾರ್ತಿ ಹೋದೆ. ಮಂದಾರ್ತಿಯಲ್ಲಿ ನಮ್ಮ ಪ್ರವೀಣ್ ಅಣ್ಣಾಳಿ ನಮ್ ಬಗ್ಗೆ ಎಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಂಡು, ಬನ್ನಿ ಮಾರ್ರ ನಮ್ಮ ಮೇಳಕ್ ಬನ್ನಿ ನೀವು. ಮಂದಾರ್ತಿಯಲ್ಲಿ ಸುಮಾರಷ್ಟು ಮೇಳಗಳಿದೆ ಅನ್ಸತ್ತಲ್ಲ? ಮಂದಾರ್ತಿಯಲ್ಲಿ 5 ಮೇಳಗಳಿದೆ ಉಂಟು. ಮಂದಾರ್ತಿ ಮೇಳಕ್ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಮಂದಾರ್ತಿಯಲ್ಲಿ 2 ವರ್ಷ ತಿರುಗಾಟ ಮಾಡಿದೆ. ಮಂದಾರ್ತಿಯಲ್ಲಿ 3ನೇ ಸ್ತ್ರೀ ಪಾತ್ರಧಾರಿ ಹೋಗಿದ್ದೆ ನಾನು. 2 ವರ್ಷ ಮಾಡಿದೆ. ಅದಾದ್ಮೇಲೆ ಮಂದಾರ್ತಿಯಲ್ಲಿ ಒಳ್ಳೆ ತಿರುಗಾಟವೇ ಆಯ್ತು. ಯಾಕಂದ್ರೆ ನಮ್ಮ ನರಾಡಿ ಭೋಜರಾಜ್ ಶೆಟ್ರು ಇದ್ರು, ಹೊಸಂಗಡಿ ರಾಜೀವ್ ಶೆಟ್ರು, ಮಹಾಬಲಿ ದೇವಡೆ ಕಮಲಶೀಲೆ, ಮತ್ತೆ KP ಹೆಗಡೆ ಅವರು ಭಾಗವತರು, ಮತ್ತೆ ನಮ್ಮ ಶಬರಾಯರು, ಒಳ್ಳೊಳ್ಳೆ ಕಲಾವಿದರ ಜೊತೆಗೆ ಒಳ್ಳೆ ತಿರುಗಾಟ ಆಗಿದೆ. ಅದಾದ್ಮೇಲೆ ಸಾಲಿಗ್ರಾಮ ಕರಿಯ ಬಂತು. ಸಾಲಿಗ್ರಾಮ ಕರಿಯ ಅಂತ ಹೇಳಿದ್ರೆ ನಮ್ಮ ಈ ಪರಮೇಶ್ವರ್ ಭಂಡಾರ್ ಮೊದ್ಲೇಗಾರ ಸಾಲಿಗ್ರಾಮದಲ್ಲಿ ಇದ್ರು. ಅವ್ರು ನಮ್ಮ ನಾಗರಾಜ್ ಭಂಡಾರಿ ಅವ್ರಿಗೆ ರಿಲೇಷನ್ ಆಗ್ಬೇಕು. ಹಾಗಾಗಿ ಸಾಲಿಗ್ರಾಮ ಬನ್ನಿ, ಒಳ್ಳೆ ಅನುಭವ ಆಗ್ತದೆ ನಿಮ್ಗೆ ಅಂತ ಅಂದ್ರು. ಹಾಗೆ ದಕ್ಷ ಯಜಮಾನ್ ಕಿಶನ್ ನೇತೃತ್ವದ ಮೇಳ ಅದು. ಹಾಗೆ ಅಲ್ಲಿಂದ ಸಾಲಿಗ್ರಾಮ ಮೇಳಕ್ಕೆ ಹೋದೆ. ಒಳ್ಳೆ ತಿರುಗಾಟ, 10 ವರ್ಷ ತಿರುಗಾಟ. 10 ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಇತ್ತು ನಾನು. ಫಸ್ಟ್ ಹೋದ ವರ್ಷ ಡಾಕ್ಟರ್ ಪ್ರಸಂಗ, ವೈ ಚಂದ್ರಶೇಖರ್ ಶೆಟ್ಟರ್ ಪ್ರಸಂಗ, ಪ್ರತಿಜ್ಞಾ ಪಲ್ಲವಿ ಅಂತೇಳಿ. ಪ್ರತಿಜ್ಞಾ, ಅದರಲ್ಲಿ ಸಣ್ಣ ಸಣ್ಣ ಪಾತ್ರಗಳು ನನಗೆ ಎಷ್ಟು ಒಂದ್ 3-4 ಪಾತ್ರಗಳನ್ನ ಇತ್ತು ನನಗೆ. ಬೆಳಗಿಂದ ಸಂಜೆ ತನಕ ಅದು ಮಾಡ್ಲೇಬೇಕು. ಅವಾಗಿನ ನಾವು ಇದೇ ದೊಡ್ಡ ಪ್ರಬುದ್ಧ ಕಲಾವಿದ್ರೇನಲ್ಲ. 3-4 ಪಾತ್ರಗಳಿತ್ತು. ಒಳ್ಳೆ ತಿರುಗಾಟ ಅವಾಗ. ಯಾಜಿಯವರಿದ್ರು, ಮತ್ತೆ ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಹುಡುಗುಡಿ ಚಂದ್ರಾಸ್ ನಾಯ್ಕರು, ಶಶಿಕಾಂತ್ ಶೆಟ್ರು, ಮತ್ತೆ ಮುಂಕಿ ಈಶ್ವರ್ ನಾಯ್ಕರು, ಪ್ರಸನ್ನ ಶೆಟ್ಟಿಗರು, ರಮೇಶ್ ಭಂಡಾರಿ, ಹಳ್ಳಾಡಿ ಜಯರಾಮ್ ಶೆಟ್ರು, ಹಿಮ್ಮದಲ್ಲಿ ನಮ್ಮ ರಾಘವೇಂದ್ರ ಮೈರು, ಅದೇ ಪರಮೇಶ್ವರ್ ಭಂಡಾರಿ, ಶಿವಾನಂದ್ ಕೋಟ. ಒಳ್ಳೆ ಟೀಮು, ಒಳ್ಳೆ ಅಂದ್ರೆ ಬಹಳ ಅದ್ಭುತವಾದ ಟೀಮು. ಬಹಳ ಖುಷಿ ಕೊಟ್ಟಿತ್ತು 10 ವರ್ಷ. ಹಾಗೆ ಅದ್ರಲ್ಲಿ ಅಂದ್ರೆ ಕಲಾವಿದ್ರ ಆದ್ಮೇಲೆ ಎಷ್ಟೊಂದು ಈ ಮೇಳದಲ್ಲಿ ಇದ್ರೆ ಬರೋ ವರ್ಷ ಮತ್ತೊಂದು ಮೇಳ ಇರ್ತದೆ. ಅದ್ರ ನಂತರ ಎಲ್ಲಿ 10 ವರ್ಷ ಸಾಲಿಗ್ರಾಮ ಆದ ನಂತರ ಮತ್ ಪುನಃ ಮಂದಾರ್ತಿ 2 ವರ್ಷ ಮಂದಾರ್ತಿ ಬಂದೆ. ಆವಾಗ ಅಶೋಕ್ ಅಣ್ಣವರು ಅಂತೇಳಿ ಮಂದಾರ್ತಿ ಅವರೇ ಮಂದಾರ್ತಿ ಬಾಮಾರಯ್ಯ ನೀನು ಅಂತೇಳಿ ಮಂದಾರ್ತಿಗೆ ಕರ್ಕೊಂಡು ಬಂದ್ರು. ಮಂದಾರ್ತಿಯಲ್ಲಿ ಮತ್ತೆ 2 ವರ್ಷ ತಿರುಗಾಟ ಮಾಡಿದೆ. ಅದಾದ್ಮೇಲೆ ಸಿಗಂದೂರು ಮೇಳ ಕರಿಯ ಬಂತು ಮೇನ್ ಸ್ತ್ರೀ ವೇಷಕ್ಕೆ. ಬಾಮರೆಯ ಮೇನ್ ಸ್ತ್ರೀ ವೇಷಕ್ಕೆ ನಮ್ಮ ಚಂದ್ರಪ್ಪ ಮಾಸ್ಟರ್ ಹೊಳಿ, ಅವರು ಮತ್ತೆ ನಮ್ಮ ಧನಂಜಯಪುರದ ಮಠದವರು ಎಲ್ಲ ಸೇರಿ ಬಾಮರೆಯ ಅಂತೇಳಿ. ನಾನು ಅದ್ ಹಂಗ ಒಂದ್ ರೀತಿ ಹೆದರಿಕಿ ಮೇನ್ ಸ್ತ್ರೀ ವೇಷ ಅಂದ್ರು. ನಾನು ನಮ್ಮ ಶಶಿಕಾಂತ್ ಶೆಟ್ರ್ ಹತ್ರ ಕೇಳಿದೆ, ಶಿಕ್ಷಣ ಹೀಗೆ ಮೇನ್ ಸ್ತ್ರೀ ವೇಷಕ್ಕೆ ಬಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೊದ್ಲೆಲ್ಲ ಸ್ತ್ರೀ ಪಾತ್ರ ಮಾಡ್ತಾ ಇದ್ರೆ ಅಥವಾ ಹೇಗೆ? ಹೌದೌದು, ಸ್ತ್ರೀ ಪಾತ್ರ. ನಾನು ಪುರುಷ ಪಾತ್ರಗಳನ್ನು ಮಾಡ್ತಿದ್ದೆ ನಾನು, ಈಗ್ಲೂ ಮಾಡ್ತೇನೆ ನಾನು. ಆದ್ರೆ ಹೆಚ್ಚಿಗೆ ಮಾಡ್ತಾ ಇರೋದು ನಾನು ಸ್ತ್ರೀ ಪಾತ್ರಗಳನ್ನ. ಪುರುಷ ಪಾತ್ರಗಳನ್ನು ಮಾಡುವುದಿಲ್ಲ ಅಂತಲ್ಲ. ಈಗ ಆದ್ರೆ ನಿಮ್ಗೆ ಸ್ವಲ್ಪ ಸ್ತ್ರೀ ಪಾತ್ರ ಮೂಲಕ ಜಾಸ್ತಿ ಇಷ್ಟಪಡ್ತಾರೆ. ಸಿಗಂದೂರು ಮೇಳಕ್ಕೆ ಶಶಿಕಾಂತ್ ಶೆಟ್ರ್ ಹತ್ರ ನಾನು ಕೇಳಿದೆ, ಶಿಕ್ಷಣ ಹೀಗೆ ಅಂತ ಹೇಳಿ.
ಹೋಗು ಮಾರಾಯ, ನೀನು ಸಿಗಂದ್ರ ಮಠದಲ್ಲಿ ಮೀನ ಸ್ತ್ರೀ ವೇಷ ಮಾಡು ಮಾರಾಯ, ನನ್ನ ಆಶೀರ್ವಾದ ಯಾವತ್ತು ಉಂಟಂತ. ಅಲ್ಲಿಂದ ಸಿಗಂದೂರು ಮೇಳಕ್ಕೆ ಬಂದೆ. ನಮ್ಮನ್ನ ಹೆಚ್ಚಿಗೆ ಈಗ ಟೆಂಟ್ ಮೇಳಕ್ಕೂ ಬಯಲಾಟ ಮೇಳಕ್ಕೂ ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಟೆಂಟ್ ಮೇಳದಲ್ಲಿ ಕಲೀಲಿಕ್ಕೂ ತುಂಬಾ ಅಂದ್ರೆ ರಂಗದ ಶಿಸ್ತು ಹೇಗೆ, ಚೌಕಿಯ ಶಿಸ್ತು ಹೇಗೆ, ಯಾವ ಪಾತ್ರಗಳನ್ನು ಹೇಗ್ ಮಾಡ್ಬೇಕು ಕಲೀಲಿಕ್ಕೆ ಅವಕಾಶಗಳು ಬಹಳ ಇರ್ತದೆ. ಟೆಂಟ್ ಮೇಳವೇ, ಬಯಲಾಟ ಮೇಳ ಅದು ಬಹಳ ಖುಷಿ. ಯಾಕಂದ್ರೆ ನಮ್ಮನ್ನೆಲ್ಲ ರಂಗಸ್ಥಳದಲ್ಲಿ ಬಹಳ ತಿದ್ದಿದ್ದಾರೆ. ನಮ್ಮ ರಮೇಶ್ ಭಂಡಾರಿ ಅವರೆಲ್ಲ ನಮ್ಗೆಲ್ಲ ರಂಗಸ್ಥಳದಲ್ಲೆಲ್ಲ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ವಾಗಿತ್ತು. ಮಾತಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ಊರ್ ಬದಿ ಭಾಷೆನೆ ಮಾತಾಡೋದಾಗಿತ್ತು. ರಂಗಸ್ಥಳದಲ್ಲೇ ನಮ್ಮನ್ನ ಹಿಡಿತಿದ್ರು. ರಂಗಸ್ಥಳದಲ್ಲೇ ಅವ್ರು ನಮ್ಮನ್ನ ಆ ರೀತಿ ಹಿಡಿದು ಕಡ್ದು ನಿಮ್ಮನ್ನು ಪರಿಪೂರ್ಣವಾಗಿ ಹೌದೌದು, ನಿಜವಾಗ್ಲು ಒಂದು ಅದ್ಭುತವಾಗಿ ರಂಗಸ್ಥಳದಲ್ಲೇ ನಮ್ಮನ್ನೊಂದು ಹಾಗೆಲ್ಲ ನಮ್ಮೆಲ್ಲ ಬಹಳ ಅನುಭವ ಕೊಟ್ಟಿದೆ. ಏನಾರು ಪೌರಾಣಿಕ ಪಾತ್ರಗಳಿದ್ರೆ ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಈಗ ಪ್ರಸ್ತುತ ನೀವು ಸಿಗಂದೂರು ಮೇಳದಲ್ಲೇ ಇದ್ದೀರಾ? ಹೌದು. ಇವಾಗ ಎಷ್ಟು ವರ್ಷ ಸಿಗಂದೂರು ಮೇಳದಲ್ಲಿ? ಇದು 3ನೇ ವರ್ಷ. 3ನೇ ವರ್ಷ ಸಿಗಂದೂರು ಮೇಳದ ಪ್ರಸ್ತುತ ನಡೆಸ್ತಾ ಇದ್ದಾರೆ. ಅಲ್ಲೂ ಹೆಚ್ಚಿನದಾಗಿ ಸ್ತ್ರೀ ಪಾತ್ರದಲ್ಲ ಮೂಲಕ. ಹೌದು, ಸ್ತ್ರೀ ಪಾತ್ರಧಾರಿಯಾಗಿ. ನೀವು ಯಕ್ಷಗಾನದಲ್ಲಿ ಇಷ್ಟೆಲ್ಲ ವರ್ಷ ಯಕ್ಷಗಾನದಲ್ಲ ಒಂದು ಪಾರ್ಟ್ ಮಾಡ್ತೀರಾ. ನಿಮ್ಗೆ ಯಾರೆಲ್ಲ ನಿಮ್ಗೆ ಯಕ್ಷಗಾನ ಸಪೋರ್ಟ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಈ ಸಂದರ್ಭದಲ್ಲಿ ನೆನ್ಸ್ಕೊಂಡೋದಿದ್ರೆ ಯಾರನ್ನೆಲ್ಲ ಹೇಳ್ಬೋದು? ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಲಾವಿದನು ಬಹಳ ಮುಖ್ಯವಾಗಿ ಇರ್ತಾನೆ. ಅಂದ್ರೆ ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಹೇಳಿ ಕಲಿಯಲ್ಲ. ಪ್ರತಿಯೊಂದು ಕಲಾವಿದಂದು ಪ್ರತಿಯೊಂದು ರಂಗದಲ್ಲಿಯೂ ಕಲೀಲಿಕ್ಕಿದ್ದೇ ಇರ್ತದೆ. ಅದು ಯಕ್ಷಗಾನದಲ್ಲಿ ಕಲಿತು ಮುಗಿಯಿತು ಹೇಳುವಂತದ್ದೇ ಇಲ್ಲ, ಕಲೀಲಿಕ್ಕಿದ್ದೇ ಇರ್ತದೆ. ಅದ್ರಲ್ಲೂ ನನಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಒಲವು ಕೊಟ್ಟವ್ರು ಅಂತ ಹೇಳಿದ್ರೆ ನಮ್ಮ ಆರ್ಗೋಡ್ ಮೋಹನ್ ದಾಸ್ ಶೆಣಿಯವರು. ಬಹಳ ಅನುಭವಿಗಳು. ನಿಮ್ಮ ಹೆಚ್ಚಿಗೆ ಒಂದು ನಿಮ್ಮ ಕಲೆಯನ್ನು ಸಾರಗದಂಧೆ ಮೇಳದಲ್ಲಿ ಇದ್ದಾವಾಗ ಅವರು ಇದ್ದವ್ರೆ. ಅದ್ಭುತ ಕಲಾವಿದರು, ಅದ್ಭುತ ಅರ್ಥಧಾರಿಗಳು. ಹೌದೌದು. ಅವರು ಹೇಗೆ ಕೇಳಿದ್ರೆ ಒಂದು ಸ್ತ್ರೀ ವೇಷಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನೇ ಬರ್ದಿದ್ರು, ಅರ್ಥ ಬರ್ತಿದ್ರು. ಅದನ್ನ ನನಗೆ ಕೊಟ್ಟಿದ್ರು. ಇಂತಿಂತ ಪದವಿ, ಲಂಕಾದನ ಸೀತೆ, ಕೀಚಕೋದ್ರೆ ಸೈರೇಂದ್ರಿ ಸುಧಿಷ್ಣೆ, ದಕ್ಷ ಯಜ್ಞ ದಾಕ್ಷಾಯಿಣಿ, ಹೀಗೆ ಇಂಥ ಪಾತ್ರ ಅರ್ಥಗಳಲ್ಲಿ ಬರೆದು ಕೊಟ್ಟಿದ್ರು. ಅದನ್ನ ನಾನೇನ್ ಮಾಡೋದಾಯ್ತು ಕೇಳಿದ್ರೆ, ಬಿಡಾರ್ದಕ್ಕೆ ಬಂದವಾಗ ರಾತ್ರಿ ಆಟ ಬಿಡಾರ್ಕ್ ಬಂದಾಗ ನಾನು ಪಟ್ಟಿನೆಲ್ಲ ಫೈಟ್ ಮಾಡ್ಕೊತಿದ್ದೆ, ಎಲ್ಲ ಬರ್ದಿಟ್ಕೋತಿದ್ದೆ. ಮತ್ತೆ ರಾತ್ರಿ ಅವ್ರದ್ದು ವೇಷ ಬೇಗ ಕಟ್ಟಿ ಆದ್ಮೇಲೆ ಅದ್ರಿಗೆ ನಮ್ಮ ಹತ್ರ ಬರೋದು. ಹಾಗೆ ಇದಕ್ಕೆ ಹೇಗೆ ಹೇಳ್ತಾರೆ ಗೊತ್ತುಂಟ ನಿನಗೆ, ಇದ್ರ ಅರ್ಥ ಏನು ಗೊತ್ತುಂಟ ನಿನಗೆ, ಇದಕ್ ನೀನ್ ಹೀಗೆ ಹೇಳ್ಬೇಕು, ಈ ಪದ್ಯದ ಅರ್ಥ ಇದು ಹೀಗೆ ಹೇಳ್ಬೇಕು. ಅಷ್ಟು ಪ್ರೀತಿಯಿಂದ ಹೇಳ್ಕೊಡೋರು. ಹೌದೌದು, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಅವ್ರ ಮೇಲೆ ಭಕ್ತಿ ಉಂಟು. ಮತ್ತೆ ನಮ್ಮ ಶಶಿ ಅಣ್ಣ, ಮುಂಕಿ ಈಶ್ವರ ನಾಯ್ಕರು, ರಮೇಶ್ ಭಂಡಾರಿ ಅವರು, ಹೀಗೆ ತುಂಬಾ ಜನ ಇದ್ದಾರೆ. ಅದ್ರ ನಾನು ಹೇಗೆ ಕೇಳಿದ್ರೆ, ಈ ಶಶಿಕಾಂತ್ ಶೆಟ್ಟರದ ಪ್ರತಿಯೊಂದು ಪಾತ್ರಗಳನ್ನು ನಾನು ಅಬ್ಸರ್ವ್ ಮಾಡ್ತೆ, ಮತ್ತೆ ಬಹಳ ಪ್ರೀತಿಯಿಂದ ನೋಡ್ತೆ. ಯಾಕಂದ್ರೆ ಬಹಳ ಶಿಸ್ತು, ಬಹಳ ಒಂದು ದುಃಖದ ಪಾತ್ರಗಳಿರ್ಬೋದು, ಸಿಟ್ಟಿನ ಪಾತ್ರಗಳಿರ್ಬೋದು, ಕಾಮಿಡಿ ಪಾತ್ರಗಳಿರ್ಬೋದು, ಅಂದ್ರೆ ಬಹಳ ಒಂದು ರೀತಿ ಖುಷಿ. ನಾನು ಹೇಗೆ ಕೇಳಿದ್ರೆ, ಮೊಬೈಲ್ ಅನ್ನ ರೆಕಾರ್ಡ್ ಆನ್ ಮಾಡಿಟ್ಟು ಲೈಟಿಂಗ್ ರೂಮ್ ಅಲ್ಲಿ ಎಲ್ಲ ಭಾಗವತರ ಹತ್ರ ಇಟ್ಟು ಬರ್ತಿದ್ದೆ ನಾನು, ಪೌರಾಣಿಕ ಪಾತ್ರಗಳೆಲ್ಲ ಆದ್ರೆ ಹೌದೌದೌದು, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಮರು ದಿವ್ಸ ಎಲ್ಲ ಪಟ್ಟಿ ಮೇಲೆ ಬರೆದಿಟ್ಕೊಳ್ಳೋದಾಗಿತ್ತು ಆ ಅರ್ಥಗಳನ್ನಷ್ಟು. ಈಗಲೂ ನಾನು ಭೀಷ್ಮಿ ಜಯಜಾಲ, ಅಂಬೆ, ದಾಕ್ಷಾಯಿಣಿ, ಚಂದ್ರಮತಿ, ಹೀಗೆ ತುಂಬಾ ಪಾತ್ರಗಳನ್ನ ಎಲ್ಲ ಗುರುಗಳು ಶನಿಯವರು ಹೇಳ್ಕೊಟ್ಟ ಅರ್ಥ ಉಂಟು, ಇವರು ಶಶಿಯಣ್ಣನವರ ಅರ್ಥಗಳು ಉಂಟು, ತುಂಬಾ ಉಂಟು. ಬೇರೆ ಬೇರೆ ಪಾತ್ರಗಳ ಅರ್ಥ ಎಲ್ಲ ಬರೋದು ಹಾಗೆ ಇಟ್ಕೊಳ್ತಿದ್ದಾರೆ ರೆಕಾರ್ಡ್ ಮಾಡಿ. ಮತ್ತೆ ಮಂಕಿ ಈಶ್ವರ ನಾಯ್ಕರ್ ಅವರು ಎಷ್ಟೊತ್ತಿಗೂ ಹಣ ಹೀಗೆ ಇದಕ್ಕೊಂದು ಹೀಗೆ ಅಂತ ಕೇಳಿದ್ರೆ ಮಧ್ಯರಾತ್ರಿ ಫೋನ್ ಮಾಡಿ ಹೇಳಿದ್ರು ಹೇಳ್ತಾರೆ. ಮತ್ತೆ ರಮೇಶ್ ಭಂಡಾರಿ ಅಂತೂ ರಂಗಸ್ಥಳದಲ್ಲೇ ನಮ್ಗೆ ಹೇಳಿ ಹಿಂದೆ ಮೇಳದಲ್ಲಿ ಹೇಳ್ತಿದ್ರು, ಈಗಲೂ ಪಾಪ ಹೇಳ್ತಾರೆ. ನನ್ನ ಬಗ್ಗೆ ಅವ್ರು ಹೇಗೆ ಸಾಲಿಗ್ರಾಮ ಮೇಳದಲ್ಲಿ ಶಶಿಕಾಂತ್ ಶೆಟ್ಟರ್ ರಜೆ ಆದ್ರೂ ಶಶಿಕಾಂತ್ ಶೆಟ್ಟರ್ ಅಂತ ಪಾತ್ರಗಳನ್ನು ಮಾಡಿ ಸಹಿ ಅನಿಸ್ಕೊಂಡವ ಅಂತ ಅಷ್ಟು ಪ್ರೀತಿ ಉಂಟು. ಅವ್ರ ರಜೆ ಆದ್ರೆ ಅವ್ರ ಪಾತ್ರಗಳನ್ನ ನಾನೇ ಮಾಡ್ತಿದ್ದೆ. ಮತ್ತೆ ನಾನು ಯಕ್ಷಗಾನ ಹೀಗ್ ಬೆಳಿಬೇಕು, ಈ ಕ್ಷೇತ್ರದಲ್ಲೇ ಮುನ್ನೂರಿಬೇಕು ಅಂತೆಲ್ಲ ಕಾರಣಕ್ಕೂ ಊರಿನವ್ರ ಸಹಕಾರ, ಊರ ಸಪೋರ್ಟ್ ಇಲ್ಲ ಅಂತ ನಮ್ಗೆ ಏನೂ ಆಗಲ್ಲ, ಅವರೆಲ್ಲ ಸಪೋರ್ಟ್ ಇದ್ರೆ ಒಂದ್ ಬೆಳಿಲಿಕ್ಕೆ ಕಾರಣ ಆಗುತ್ತೆ.
ಊರಿನವರ ಸಪೋರ್ಟ್ ಮತ್ತೆ ನಮ್ಮ ಒಕ್ಕಲಿಗ ಸಮಾಜದವರ ಸಪೋರ್ಟ್ ತುಂಬಾ ಮುಖ್ಯ ಕೊಡ್ತಾನೆ ಇದ್ದಾರೆ. ನಮ್ಮ ಭದ್ರಾಪುರ ಉಮೇಶ್ ಗೌಡ್ರು ಅಂತ ಹೇಳಿ ಅವ್ರು ನನ್ನ ಬಗ್ಗೆ ಒಂದು ವಿಶೇಷ ಲೇಖನವೇ ತುಂಬಾ ದೊಡ್ಡ ಮಟ್ಟದ ಉದ್ದನೇ ಲೇಖನವೇ ಬರ್ತಿದ್ದಾರೆ. ತುಂಬಾ ಖುಷಿ ಉಂಟು. ಅಂದ್ರೆ ಈಗಲೂ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ, ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಹಾಗೆ ಊರಿನವ್ರ ಸಹಕಾರವು ಬಹಳ ಮುಖ್ಯ. ಅದಾದ್ಮೇಲೆ ನಾನು ಈಗಿದ್ದಂತ ಮೇಳ ದಕ್ಷ ಯಜಮಾನರಾದಂತ ವೈ ಕರುಣಾಕರ್ ಶೆಟ್ರು ಸಿಗಂದೂರು ಮೇಳ ಈಗ ಅವರು ವಹಿಸ್ಕೊಂಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಮೇಳ ನಡೀತಾ ಉಂಟು. ದಕ್ಷ ಯಜಮಾನರು ಅವರೇ ಇದರ ಮೇಳದಲ್ಲಿ ನಾನು ಈಗ ತಿರುಗಾಟ ಮಾಡ್ತಾ ಇದ್ದೀನಿ. ಅವರಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಉಂಟು. ಈಗ ಹಲವಾರು ವರ್ಷಗಳ ಕಾಲ ನೀವು ಯಕ್ಷಗಾನ ರಂಗದಲ್ಲಿ ಇದ್ದೀರಾ. ನಿಮ್ಗೆ ಯಾವೆಲ್ಲ ಸನ್ಮಾನಗಳು ಬಂದಿದೆ ಅಂತ ನಮ್ಮ ವೀಕ್ಷಕರು ತಿಳಿಸ್ಬೋದಾ? ಸನ್ಮಾನ ಹೈದರಾಬಾದಿನಲ್ಲಿ ನಮ್ಮ ಮಾಣಕಟ್ಟೆ ಮುಂಜಿರು ಅಂತೇಳಿ ಪ್ರತಿ ವರ್ಷ ಒಂದೊಂದು ಟೀಮಿನ ಯಕ್ಷಗಾನ ಕಾರ್ಯಕ್ರಮ ಮಾಡಿಸ್ತಾರೆ. ಅಲ್ಲಿ ಒಂದು ಯಕ್ಷಭಾಮಿನಿ ಅಂತೇಳಿ ಒಂದು ಬಿರುದು ಕೊಡುವ ಮುಖೇನ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಹಾಗೆ ಕುಂದಾಪುರ, ಬೆಂಗಳೂರು, ಹೆಬ್ರಿ, ಹೀಗೆ ನಮ್ಮ ಬೆಳಗಿ ಕಟ್ಟೆಕೈ, ಹೀಗೆ ತುಂಬಾ ಕಡೆ ಆಗಿದೆ. ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ನಾವು. ಮತ್ತೆ ಅದ್ರ ಬಗ್ಗೆ ನಮ್ಗೆ ಅದು ಮಾಡ್ಲಿಲ್ಲ, ಅದ್ರ ಬಗ್ಗೆ ಹಿಂದೆ ಹೋಗುವಂತ ಗುರುತಿಸಿ ಕೊಟ್ಟಿದ್ದಾರೆ. ಕೆಲವು ಸಂಘ ಸಂಸ್ಥೆಗಳಿಂದೆಲ್ಲ ಕೊಟ್ಟಿದ್ದಾರೆ. ಈಗ ಕೊನೆಯದಾಗಿ ಯಕ್ಷಗಾನ ಬಗ್ಗೆ ಒಂದು ಯುವಕರಿಗೆ ಒಂದು ಮೆಸೇಜ್ ಕೊಡೋದಿದ್ರೆ ಏನ್ ಹೇಳ್ತೀರಾ? ಯಕ್ಷಗಾನ ಎನ್ನುವಂಥದ್ದು ಬೇಕು. ಯಾಕಂದ್ರೆ ಯಕ್ಷಗಾನದಲ್ಲಿ ಗಾಯನ, ವಾದನ, ನರ್ತನ, ಸಂಭಾಷಣ ಇವೆಲ್ಲವೂ ಇರುವಂತಹ ಕಲೆ ಯಕ್ಷಗಾನ. ಹೇಗಪ್ಪ ಅಂತ ಕೇಳಿದ್ರೆ ನಾವಲ್ಲಿ ಹಿಂದೆ ಶಾಲೆಗೆ ಹೋಗುವಾಗ ಯಕ್ಷಗಾನ ಅನ್ನುವಂಥದ್ದು ಪಾಠವೇ ಇತ್ತು. ಯಕ್ಷಗಾನ ಹೇಳುವಂತ ಪಾಠವೇ ಇತ್ತು. ಈಗ ಪಠ್ಯದಲ್ಲಿ ಯಕ್ಷಗಾನ ಆದ್ರೆ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಇನ್ನೂ ಇಟ್ಕೊಂಡಿದಾರ, ಅದು ಹೆಚ್ಚಿನ ಒಲವು ಇದೆ ಆ ಕಡೆ. ಹೌದೌದು. ಯಾಕಂದ್ರೆ ಅಲ್ಲಿ ತುಂಬಾ ಮೇಳಗಳು ಉಂಟು. ಮತ್ತೆ ಬೆಳಕಿನ ಸೇವೆ ಅಂತ ಹೇಳಿ ಹರಕೆ ರೂಪದಲ್ಲಿ ಆಟ ಆಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಘಟ್ಟದ ಮೇಲೆ ವಿಭಾಗದಲ್ಲಿ ಬಹಳ ಕಡಿಮೆ. ಹಾಗಾಗಿ ಅದು ಮುಂದಿನ ದಿನದಲ್ಲಿ ಆದ್ರೂ ಆ ಬೆಳಕಿನ ಸೇವೆ ಅಂತ ಹೇಳಿದ್ರೆ ಏನು ಅಂದ್ರೆ ಜನ ಒಪ್ಪಿಕೊಳ್ಳಿ, ಅದರಿಂದ ಅವರಿಗೂ ಪರಿಹಾರ ಸಿಗ್ಲಿ ಅಂತ ಹೇಳ್ಕೊಳ್ತೇನೆ. ಮತ್ತೆ ಹೆಚ್ಚಿನ ಯುವಕರು ಯಕ್ಷಗಾನದತ್ತ ಬರಲಿ. ಮತ್ತೆ ಯಕ್ಷಗಾನದಿಂದ ಯಾವುದೇ ನಷ್ಟ ಇಲ್ಲ, ಏನಿಲ್ಲ, ಸಂಭಾವನೆ ಒಳ್ಳೆ ಸಿಗತ್ತೆ. ಮತ್ತು ಕಲಿಲಿಕ್ಕೂ ಚೆನ್ನಾಗಿ ಒಂದು ಆರೋಗ್ಯಕರ ಒಳ್ಳೆ ಲಕ್ಷಣ ಇದೆ. ರಾಮಾಯಣ, ಮಹಾಭಾರತ ಅಂತ ತಿಳುವಳಿಕೆಗಳನ್ನ ಕೊಡ್ತದೆ ಯಕ್ಷಗಾನ ಅನ್ನುವಂಥದ್ದು. ಹಾಗಾಗಿ ಈಗಿನ ಯುವಕರು ಸಹ ಯಕ್ಷಗಾನ ಅದು ಹೇಗಪ್ಪ ಅಂತ ಕೇಳಿದ್ರೆ ಶಾಸ್ತ್ರೋಕ್ತವಾಗಿಯೇ ಕಲಿತು ಬರ್ಲಿ. ಯಾಕಂದ್ರೆ ಈಗೆಲ್ಲ ಎಷ್ಟೋ ಜನರಿಗೆಲ್ಲ ಯಕ್ಷಗಾನದ ತಾಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ. ಈ ಕೃಷ್ಣನೊಡೊಳಗೆ ಕೇಳಿದ್ರೆ ಗೊತ್ತಿರೋದಿಲ್ಲ, ಪಾಂಡವರೊಡೊಳಗೆ ಕೇಳಿದ್ರೆ ಗೊತ್ತಿರೋದಿಲ್ಲ, ಒಟ್ಟು ಯುದ್ಧ ನೃತ್ಯ ಗೊತ್ತಿರೋದಿಲ್ಲ. ಹಾಗಾಗಿ ಹೆಚ್ಚಿನದಾಗಿ ಒಂದು ಶಾಸ್ತ್ರೋಕ್ತವಾಗಿ ಯಕ್ಷಗಾನದ ಬಗ್ಗೆ ಒಲವು ಮೂಡಿಕೊಂಡು ಕಲಿತು ತಾಳ ಅಂತ ಹೇಳಿದ್ರೆ ಏನು ಅದರ ತೊಡ್ಕೊಂಡೇ ಬರ್ಲಿ ಅಂತ ಹೇಳಿ ನನ್ನೊಂದು ಆಸೆ. ಅಲ್ಲದೆ ಮತ್ತೆ ಯಕ್ಷಗಾನದಲ್ಲಿ ಯಾವ್ಯಾವ ರೀತಿ ಎಲ್ಲ ನಿಮ್ಮನ್ನ ತೊಡಸ್ಕೊಂಡಿದ್ರೆ ಹೇಳ್ಬೋದಾ? ಹೌದು, ನಾನೊಂದು ಯಕ್ಷೋನ್ಮುಖ ಕಲಾ ಬಳಗಾರಿ ಬಿಳೇಗೌಡ ಅಂತೇಳಿ ಒಂದು ಸಂಸ್ಥೆ ಮಾಡಿದ್ದೇನೆ. ಅದ್ರಲ್ಲಿ ಒಂದಿಷ್ಟು ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡ್ತೇನೆ. ಹೌದು. ಮತ್ತೆ ಬೇರೆ ಬೇರೆ ಟೀಮ್ನವರು ಎಲ್ಲ ಕರೆದು ಇಲ್ಲಿ ಲೋಕಲ್ ಟೀಮ್ ಎಲ್ಲ ಯಕ್ಷಗಾನ ಮಾಡಿದ್ದೀರಾ? ಯಾರು ಕರೆದ್ರು ಹೋಗಿ ವೇಷ ಮಾಡ್ತೇನೆ. ಮಳೆಗಾಲದಲ್ಲಿ ಯಾವ್ದಾದ್ರು ಟೀಮಿಗೆ ಬಾರಪ್ಪ ಅಂತ ಹೇಳಿದ್ರು ವೇಷ ಮಾಡ್ತೇನೆ. ಮತ್ತೆ ಕೆಲವೊಂದಿಷ್ಟೆಲ್ಲ ನನ್ನದೇ ಒಂದು ಕಲ್ಪನೆಯಲ್ಲಿ, ನನ್ನದೇ ಅದ್ರಲ್ಲಿ ಮನೆಯಲ್ಲಿ ಒಂದು ಯಕ್ಷಗಾನ ವೇಷಭೂಷಣ ತಯಾರು ಮಾಡ್ತಿರ್ತೇನೆ. ತಯಾರು ಮಾಡ್ತಿರುತ್ತೆ. ಹೀಗೆ ಏನು ಯಕ್ಷಗಾನಕ್ಕೆ ಅಂತ ಹೊರಟಾವಾಗ ಅದಕ್ಕೆ ಜೀವನ ಮುಡುಪಾಗಿ ಇಟ್ಟಿದ್ರೆ. ಹೌದೌದು. ಅದರಿಂದ ಮತ್ತೆ ನಾನು ಹಿಂದೆ ಹೆಜ್ಜೆ ಇಟ್ಟು ನೋಡಿದ್ದೆ ಇಲ್ವೇ ಇಲ್ಲ. ಯಕ್ಷಗಾನ ನನಗೆ ತುಂಬಾ ಕೊಟ್ಟಿದ್ದೆ, ನಾವು ಏನೂ ಕೊಟ್ಟದಿಲ್ಲ. ಯಕ್ಷಗಾನ ನಮ್ಗೆ ತುಂಬಾ ಕೊಟ್ಟಿದೆ. ಆಗ ಯಕ್ಷಗಾನದಿಂದಲೇ ಒಂದು ಜೀವನ, ಒಂದು ಸಾರ್ಥಕ ಜೀವನ. ಖಂಡಿತ 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 ಯಕ್ಷಗಾನದಿಂದ ತುಂಬಾ ಸಾರ್ಥಕತೆ ಉಂಟು. ಸೊ ಇಷ್ಟೊತ್ತು ನೀವು ಯಕ್ಷಗಾನದಲ್ಲಿ ನೀವು ಹೇಗೆ ತೊಡ್ಕೊಂಡಿರ್ಬೋದು, ಯಕ್ಷಗಾನ ನಿಮ್ಮ ಸಂಪೂರ್ಣ ಪಯಣ ತಿಳಿಸ್ಕೊಟ್ಟಿದ್ದಕ್ಕೆ ನೀವು ಎಷ್ಟು ಬ್ಯುಸಿ ಇದ್ರೂ ಸಹಿತ ನಮ್ಮ ಮಾತಿಗೆ ಕರೆ ಕೊಟ್ಟು ಬಂದು ನಿಮ್ಮ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ನಾನು ನಿಮ್ಗೆ ಧನ್ಯವಾದ ಅಂತ ತಿಳಿಸ್ತೀನಿ. ನಮಸ್ಕಾರ. ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ಮಲೆನಾಡು ಮೀಡಿಯಾ ಇದೇ ರೀತಿಯಾಗಿ ಅನೇಕ ಕಲಾವಿದರು ಬರಲಿ, ಇದೇ ಮುಖ್ಯವಾಗಿ ಪ್ರಚಾರ ಆಗಲಿ. ನನ್ನಿಂದಲೂ ಸಹ ನಿಮಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.